ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ರ ಬಂತು. ಅದಕ್ಕೆ ನಾನು ಮನೆಯಲ್ಲೇ ಹೇಗೆ ಕಡಿಮೆ ಸಮಯದಲ್ಲಿ ದೇವಿಯ ಕೈ ಮತ್ತು ಕಾಲು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾನು 1 ಮೀಟರ್ ಆಗೋಷ್ಟು ಪಾಲಿಸ್ಟರ್ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ನಿಮಗೆ ಕಾಟನ್ ಬೇಕಂದರೆ ಕಾಟನ್ ಆದರೂ ತೊಗೊಬೋದು. ನಾನಿಲ್ಲಿ 1 ಮೀಟರಷ್ಟು ಪಾಲಿಸ್ಟರ್ ತೊಗೊಂಡಿದ್ದೀನಿ. ಸೊ ಅದನ್ನು ನಾವಿಲ್ಲಿ 4 ಫೋಲ್ಡ್ ಮಾಡಿಕೊಂಡು ನಾನು ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲೆಂತು 10 ಮಾಡ್ಕೊಬೇಕು, ಅಲ್ಲಿ ಆ ಥರ 10 ಇಟ್ಕೊಬೇಕು. ಮತ್ತು ಆ ಥರ ಅಡ್ಡ 4 ಫಸ್ಟು 10 ತಗೊಳ್ಳಿ. ಅದಾದಮೇಲೆ ಮತ್ತೆ 4ಕ್ಕೆ ಮಾರ್ಕ್ ಮಾಡ್ಕೋಬೇಕು ನೀವು. ಆವಾಗ ನಮಗೆ ಒಂದು ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ಮೇ ಬಿ ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಾನು ಇವಾಗ ಆ ಲೈನ್ ಹಾಕಾದ್ಮೇಲೆ ನಿಮಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 10ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕಡೆಯೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಾಯಿನ್ ಮಾಡಾದಮೇಲೆ ನಿಮಗೆ ಅದ್ರದ್ದು ಐಡಿಯಾ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಳಗಿಂದ ಮೇಲೆ 10 ತೊಗೋಬೇಕು, ಮತ್ತು ಅಡ್ಡ ಕೂಡ 10 ತೊಗೋಬೇಕು. ಅದಾದಮೇಲೆ ಮತ್ತೆ ಕೆಳಗಿಂದ ಮೇಲೆ 4ಕ್ಕೆ ಮಾರ್ಕ್ ಮಾಡ್ಕೊಬೇಕು. ಸೊ ನಾವು ಮೇಲ್ಗಡೆ ಪಾಯಿಂಟಿಂದ 4 ಅಂದರೆ ನಮಗಲ್ಲಿ 6 ಸೆಂಟಿಮೀಟ್ರ್ ಸಿಗುತ್ತೆ. ಅಲ್ಲಿಗೆ ನಾವು ಒಂದು ಲೈನ್ ಹಾಕ್ಕೊಬೇಕು. ಮತ್ತು ಆ 4 ನಾವು ತೊಗೊಂಡಿರ್ತೀವಲ್ಲ, ಅದಾದಮೇಲೆ ಮತ್ತೆ ಈ ಕಡೆ 10 ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಮತ್ತೆ ನಾವು 6 ಅಂತ ಪಾಯಿಂಟ್ ಮಾಡ್ಕೊಬೇಕು. ಇವಾಗ ಜಾಯಿನ್ ಮಾಡ್ಕೊಬೇಕು. ಎಲ್ಲ ಕಡೆಯೂ ಜಾಯಿನ್ ಮಾಡ್ಕೊಳ್ಳಿ, ನಿಮಗೆ ಆಗ ಪರ್ಫೆಕ್ಟ್ ಬರುತ್ತೆ. ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನನಗೆ ಮರ್ತೇ ಹೋಯ್ತು ಪೆನ್ ತೊಗೊಳ್ಳೋದು. ಸೊ ಪೆನ್ಸಿಲ್ ಸಿಕ್ತು ಅಂತ ನಾನು ಅದರಲ್ಲೇ ಡ್ರಾ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕಾದ್ರೆ ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಪೆನ್ನು, ಅದನ್ನೇ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಈಸಿ. ಮನೇಲಿರುವಂಥ ವಸ್ತುಗಳನ್ನೇ ನೀವು ಯೂಸ್ ಮಾಡಿಕೊಂಡು ಇದೊಂದು ಕೈ ಮತ್ತು ಕಾಲನ್ನ ಮಾಡ್ಕೊಬೋದು ದೇವರಿಗೆ. ಸೊ ನಿಮಗೂ ಖುಷಿ ಆಗುತ್ತೆ, ನಾವೇ ಮನೇಲಿ ಮಾಡಿರೋದು. ಅದು ನಾವೇ ಮಾಡಿರೋದು ಅಂದರೆ ಇನ್ನೂ ಖುಷಿ ಆಗುತ್ತೆ. ಪೂಜೆಯಲ್ಲಿ ಸ್ವಲ್ಪ ನಮಗೂ ಸಂತೋಷ ಸಿಗುತ್ತೆ ನಾವು ಮಾಡಿರೋದನ್ನ ನೋಡಲಿಕ್ಕೆ. ಮತ್ತು ಸೊ ಆ ಕಾರ್ನರಿಂದ ಕೆಳಗಡೆ 4 ಇಂಚ್ ಎಲ್ಲಿಗೆ ಬರುತ್ತೆ ಆ ಥರ ಫುಲ್ಲು ಒಂದು ಹಾಫ್ ಸರ್ಕಲ್ ಥರ ನಾವು ಅಲ್ಲಿ ಡ್ರಾ ಮಾಡ್ಕೊಬೇಕು. ಏಕೆಂದರೆ ನಮ್ಮ ಕೈ ಹತ್ರ ಮೊಣಕೈ ಇದೆಯಲ್ವಾ, ಅಲ್ಲಿ ಕ್ರಾಸ್ ಆಗಂಗೆ ಬರಬೇಕಲ್ಲ, ಅದಕ್ಕೋಸ್ಕರ ನಾವಲ್ಲಿ ಈಕ್ವಲ್ ಆಗಿ 4 ಇಂಚಿಗೆ ನಾವಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತೊಗೊಬೇಕು. ಅದು ಒಂದು ಸ್ವಲ್ಪ ಸರ್ಕಲ್ ಥರ ಬರುತ್ತೆ. ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಪರ್ಫೆಕ್ಟ್ ಅಂತ ಅನಿಸುತ್ತೆ. ನೀವು ಹೊರ್ಗಡೆ ಯಾವ ಥರ ನೋಡಿರ್ತೀರ ಅದೇ ಥರನೇ ಅಂತ ಅನಿಸುತ್ತೆ ನೀವೇ ಮಾಡಿದ್ರೆ. ಸೊ ಈಗ ಹೊರ್ಗಡೆ ನಾವು ತೊಗೋಬೇಕು ಅಂತಂದರೂ ಕೂಡ 300, 400, ಅಮ್ಮಮ್ಮ ಅಂದ್ರೂ 700 ತನಕನಾರು ಇರುತ್ತೆ. ಅದೇ ನಾವಿಲ್ಲಿ ಮನೇಲಿ ಕಮ್ಮಿ ದುಡ್ಡು ಖರ್ಚು ಮಾಡಿ, ಏನು ಅಮ್ಮಮ್ಮ ಅಂದರೆ ಒಂದು 150 ರೂಪಾಯಿ ಆಗ್ಬೋದು ಅಷ್ಟೇ, ಅಷ್ಟನ್ನು ಖರ್ಚು ಮಾಡಿ ನಾವೇ ಮಾಡ್ಕೊಬೋದು. ಸೊ ಇದು ಕತ್ತಿ ಇಲ್ಲ ಅಂತ ನೀವು ಚಿಂತೆ ಮಾಡೋಂಗಿಲ್ಲ. ಮನೇಲಿ ಮಕ್ಳದ್ದು ಟೆಡ್ಡಿ ಬೇರ್ಸ್ ಇದ್ದೇ ಇರುತ್ತೆ, ಅದರಲ್ಲಿರೋ ಕಾಟನ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಏನದು ಈಗ ಮಾರ್ಕೆಟ್ ಪ್ರೈಸ್ ಅಂತಂದರೆ ಅದು 1 kgಗೆ 200 ಬೀಳುತ್ತೆ. ನೀವು ಬೇಕಾದ್ರೆ ½ kg ತೊಗೊಂಡ್ರೆ 100 ಬೀಳುತ್ತೆ. ½ kgನೂ ಬೇಡ ಅಂದರೆ ನೀವು 1/4 kg ಆದರೂ ತೊಗೊಬೋದು, 50 ಆದರೂ ಬೀಳುತ್ತೆ. ಅದನ್ನು ತೊಗೊಂಡು ಬೇಕಾದ್ರೆ ನೀವು ಮಾಡ್ಕೊಬೋದು. ಈಗ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಾದಮೇಲೆ ನಮಗೆ ಈ ಥರ ಎಲ್ ಶೇಪಲ್ಲಿ ಕಾಣಿಸುತ್ತೆ. ಸೊ ಈಗ ನಾವು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ಅದನ್ನು ಕೂಡ ನಾವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಬೇಕು. ಇಲ್ಲಿ 4 ಫೋಲ್ಡ್ ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಇಲ್ಲಿ 2 ಕೈ ಮಾತ್ರ ಸಿಗೋದು, ಕಾಲ್ಗೂ ಏನು ಸಿಗೋಲ್ಲ. ಕಾಲ್ಗೂ ಬೇಕು ಅಂದರೆ ನಾವು 8 ಫೋಲ್ಡ್ ಮಾಡ್ಕೊಬೇಕು. ನೀವು ಒಟ್ಟಿಗೆ ಕಟ್ ಮಾಡ್ಕೊತೀನಿ 8 ಫೋಲ್ಡ್ ಮಾಡ್ಕೊಂಡು ಅಂತಂದರೂ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ನನಗೆ ಇಲ್ಲಿ ಒಟ್ಟಿಗೆ ಬೇಡ, ಅದಕ್ಕೋಸ್ಕರ ಸಪ್ರೇಟ್ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರನಾದರೂ ಮಾಡ್ಕೊಬೋದು. ಮತ್ತು ಇಲ್ಲಿ ½ ಇಂಚಷ್ಟು ನೀವು ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ನೀವು ಕಟ್ ಮಾಡ್ಕೊಬೇಕು. ಆವಾಗ ಇನ್ನೂ ಪರ್ಫೆಕ್ಟ್ ಅಂತ ಅನಿಸುತ್ತೆ ನಿಮಗೆ. ನಾನು ತೋರಿಸಿರೋಂಥ ಮೆಜರ್ಮೆಂಟ್ ಪ್ರಕಾರನೇ ಮಾಡಿ. ಇದು ಅತಿ ದೊಡ್ಡನೂ ಆಗೋಲ್ಲ, ಅತಿ ಚಿಕ್ಕನೂ ಆಗೋಲ್ಲ. ಮಾರ್ಕೆಟಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಮಾಡ್ಕೊಬೋದು. ನೆಕ್ಸ್ಟು ಇಲ್ಲಿ ನಾನು ಹ್ಯಾಂಡ್ ಮೇಕ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಕ್ಲಾತ್ಗೆ ನನ್ನ ಹಸ್ತನ ಇಟ್ಟು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸ್ವಲ್ಪ ದೊಡ್ಡದಾಗೆ ನಿಮ್ಮ ಹಸ್ತನ ಪ್ರಿಂಟ್ ತೊಗೊಳ್ಳಿ, ಬಿಕಾಸ್ ನಾವು ಅದನ್ನು ಸ್ಟಿಚ್ ಮಾಡಾದ್ಮೇಲೆ ಅದು ತುಂಬ ಚಿಕ್ಕದಾಗಿ ಕಾಣುತ್ತೆ. ಆ್ಯಂಡ್ ನಿಮಗೆ ಹತ್ತಿ ಕೂಡ ತುಂಬಲಿಕ್ಕಾಗಲ್ಲ, ಸ್ಟಿಚ್ ಆಗ್ತಾಗ ಓಪನ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆದ್ದರಿಂದ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಹಸ್ತ ಎಷ್ಟಿತ್ತು ಅದಕ್ಕಿಂತ ಚಿಕ್ಕ ಲೈನಷ್ಟು ನಾನು ಸ್ವಲ್ಪ ದೊಡ್ಡದು ಮಾಡಿಕೊಂಡು
ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಫಸ್ಟೇ ಕಟ್ ಮಾಡಿ ಅದಾದಮೇಲೆ ಹೊಲಿಬೇಡಿ, ಅದು ಪರ್ಫೆಕ್ಟ್ ಬರಲ್ಲ. ಅದಕ್ಕೋಸ್ಕರ ಫಸ್ಟ್ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಪೀಸು, ಅದ್ರ ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ ಪೀಸ್ ಇಟ್ಕೊಂಡು ಅದಾದಮೇಲೆ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಆಗ ನಿಮಗೆ ಎಲ್ಲೂ ಬಟ್ಟೆ ಜರುಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಮಾರ್ಕ್ ಮಾಡ್ಕೊಂಡಿದ್ದು ಆಯಿತು. ನಾನಿಲ್ಲಿ ಅದನ್ನು ಉಲ್ಟಾ ಆಗಿತ್ತಲ್ಲ ಅದನ್ನು ಸೀದಾ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಸೆಕೆಂಡ್ ಹ್ಯಾಂಡ್ ಕೂಡ ನಾನು ಇಲ್ಲಿ ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೀವು ಸ್ವಲ್ಪ ಕೈ ಹತ್ರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಅಂದ್ಕೋಬೋದು ಏನಪ್ಪ ಈ ಥರ ಇದೆ ಅಂತ, ಅದು ಮಾಡಾದ್ಮೇಲೆ ಗೊತ್ತಾಗೋದು ಹ್ಯಾಂಡ್ಸ್ ಯಾವ ಥರ ಇದೆ ಅಂತ. ನೀವು ಈಸಿಯಾಗೆ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಚಿಕ್ಕ ಬೇಕು ಅಂದರೆ ನಿಮ್ಮ ಮಕ್ಕಳ ಕೈ ಇಟ್ಟಾದರೂ ನೀವು ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಹ್ಯಾಂಡ್ಸ್ ಇತ್ತಲ್ವ ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿನೇ ಸ್ಟಿಚ್ಚಿಂಗು, ಸ್ವಲ್ಪ ಗ್ಯಾಪ್ ಬಿಟ್ಟೆ ಸ್ಟಿಚ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ನಾನಿಲ್ಲಿ 3 ಕಡೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಓಪನ್ ಬಿಡ್ತಾಯಿದ್ದೀನಿ ಬಿಕಾಸ್ ಹತ್ತಿ ತುಂಬಲಿಕ್ಕೆ ಮತ್ತು ಅದು ಹಸ್ತನ ಜಾಯಿನ್ ಮಾಡಲಿಕ್ಕೋಸ್ಕರ. ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನಾನಿಲ್ಲಿ ಅದನ್ನು ಉಲ್ಟಾ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರಿಯಲ್ ಅಂತಲೇ ಅನಿಸುತ್ತೆ, ಮೀನ್ಸ್ ಅಂದರೆ ಮಾರ್ಕೆಟಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಅನಿಸುತ್ತೆ. ನಾನಿಲ್ಲಿ ಕ್ರೀಮ್ ಕಲರ್ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ನಿಮಗೆ ವೈಟ್ ಬೇಕು ಅಂದರೆ ವೈಟ್ ಆದರೂ ತೊಗೊಬೋದು. ನಾನು ಲಾಸ್ಟ್ ಟೈಮ್ ವೈಟ್ ಮಾಡಿದೆ, ಅದು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನಿಮಗೆ ಲೈನಿಂಗ್ ಬಟ್ಟೆನೇ ಬೇಕು ಅಂತ ಏನಿಲ್ಲ, ನಿಮ್ಮ ಮನೇಲಿ ಪಂಚೆ, ವೈಟ್ ಟವಲ್ ಯಾವುದಾದ್ರೂ ಇದೆ ಅದರಲ್ಲಾದರೂ ಮಾಡ್ಬೋದು. ಇನ್ನು ನೆಕ್ಸ್ಟು ಪಾದ, ನೀವೇ ಒಂದು ಕಾರ್ಡ್ಬೋರ್ಡ್ ಶೀಟ್ಗೆ ಪಾದನ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡು ಆದಮೇಲೆ ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ಟ್ರೇಸ್ ಮಾಡ್ಕೊಳ್ಳಿ. ಸೇಮ್ ಟ್ರೇಸ್ ಮಾಡ್ಕೊಂಡು ಆದಮೇಲೆ ಯಾವ ರೀತಿ ನೀವು ಕೈನ ಸ್ಟಿಚ್ ಮಾಡಿದ್ರಿ ಅದೇ ರೀತಿ ಪಾದ ಕೂಡ ಸ್ಟಿಚ್ ಮಾಡಿ ನಾವು ಉಲ್ಟಾ ತೊಗೊಬೇಕು. ಇದೆಲ್ಲ ಆಯಿತು. ಈಗ ಸ್ಟಿಚ್ಚಿಂಗ್ ಇಷ್ಟೇ, ಇನ್ನೇನಿದ್ರು ನಮಗೆ ಅದರೊಳಗಡೆ ಕಾಟನ್ ಫಿಲ್ ಮಾಡೋದು. ಇದು ಕೂಡ ಸ್ವಲ್ಪ ಟ್ರಿಕ್ಕಿ, ಏಕೆಂದರೆ ನಾವು ಎಷ್ಟೇ ಪುಷ್ ಮಾಡ್ತಾಯಿದ್ರು ಮೇಲ್ಗಡೆ ಅಷ್ಟು ಹೋಗಿರಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಒಂದು ಕಡ್ಡಿ ಸಹಾಯದಿಂದ ಯಾವ್ಯಾವ ಸೈಡ್ ಎಡ್ಜ್ ಇರುತ್ತೆ ಆ ಥರಕ್ಕೆಲ್ಲ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಆ ಥರ ನೀವು ಫಿಲ್ ಮಾಡ್ಕೊಬೋದು. ನೋಡಿ ನಂದಾಗಲೇ ಸ್ವಲ್ಪ ಓಪನ್ ಆಗಿದೆ ಅಲ್ಲಿ ಹ್ಯಾಂಡು. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದನ್ನೆಲ್ಲ ಆದಮೇಲೆ ಸೂಜಿ ದಾರ ತೊಗೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೊತೀನಿ. ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಕೆಲವ್ರು ಅನ್ಕೋಬೋದು ಅಯ್ಯೋ ನಮ್ಮನೆ ಮಿಷಿನ್ ಇಲ್ಲ, ಏನಪ್ಪ ಮಾಡೋದು ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ. ಯೋಚನೆನೇ ಮಾಡಿಬಿಡಿ, ಸೂಜಿ ದಾರದಲ್ಲೇ ನೀವು ಸ್ಟಿಚ್ ಹಾಕೋಬೋದು, ಅವಾಗ ಇನ್ನೂ ಚೆನ್ನಾಗೇ ಬರುತ್ತೆ. ಸೇಮ್ ನಾವು ಈಗ ಮೆಷಿನಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ಅದೇ ರೀತಿ ಕೂಡ ನಿಮಗೂ ಬರುತ್ತೆ. ಈಗ ನಾನು ಎಲ್ಲ ಆ ಥರ ಕೈ ಮತ್ತು ಕಾಲುಗಳಿಗೆ ಈಗ ಹತ್ತಿ ಫಿಲ್ ಮಾಡ್ಕೊತಾ ಇದ್ದೀನಿ. ಹತ್ತಿ ಫಿಲ್ ಮಾಡ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಟೆ. ಇನ್ನು ನೆಕ್ಸ್ಟು ಈಗ ನಾನು ಹ್ಯಾಂಡ್ ತೊಗೊತಾ ಇದ್ದೀನಿ. ಹ್ಯಾಂಡ್ಗೂ ಅಷ್ಟೇ ನೀಟಾಗಿ ಕಡ್ಡಿ ಸಹಾಯದಿಂದ ಆ ಬೆರಳುಗಳಿರುತ್ತಲ್ಲ ತುದಿ, ಅದಕ್ಕೆ ಹೋಗಿರಲ್ಲ. ನಾವು ಸ್ವಲ್ಪ ಕಡ್ಡಿ ತೊಗೊಂಡು ಮುಂದೆ ತೆಳೆದ್ರೆ ಅದು ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಕಡ್ಡಿ ಹಾಕ್ತಾಯಿದ್ದೀನಿ ಅಂತ. ಇಲ್ಲ ನಿಮ್ಮ ಫಿಂಗರ್ ಸಹಾಯದಿಂದನೇ ಅದನ್ನು ಮುಂದೆ ತೊಗೊಬೋದು. ಇಷ್ಟೇ ಅಲ್ಲ, ನಿಮಗೆ ಪರ್ಫೆಕ್ಟ್ ಬಂದಿಲ್ಲ ಅಂತ ಅಂದ್ಕೋಬೇಡಿ, ಮುಂದೆ ಇನ್ನೂ ಇದೆ, ವೆಯ್ಟ್ ಮಾಡಿ, ನಿಧಾನಕ್ಕೆ ಫಿಲ್ ಮಾಡ್ಕೊಳ್ಳಿ. ಏಕೆಂದರೆ ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಾಂದರೆ ನಾವು ಒಳಗಡೆ ತುಂಬ ಜಾಸ್ತಿ ಬಟ್ಟೆ ಬಿಟ್ಕೋಬೇಕಾಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಇದಾಯಿತು. ಲೆಗ್ಗು ಅಷ್ಟೊಂದೇನು ನಮಗೆ ಪ್ರಾಬ್ಲಮ್ ಅನಿಸಲ್ಲ, ಏಕೆಂದರೆ ಫಿಂಗರ್ಸ್ ಅಷ್ಟು ಜಾಸ್ತಿ ಉದ್ದ ಇರಲ್ವಲ್ಲ, ಅದಕ್ಕೆ ಬರೀ ಹೆಬ್ಬೆರಳಿಗೆ ಮಾತ್ರ ನಾವು ಸ್ವಲ್ಪ ಮುಂದೆ ಹಾಕೊಬೇಕಾಗುತ್ತೆ ಹತ್ತಿನ. ಸೊ ಇದೆಲ್ಲ ರೆಡಿ ಆಯಿತು. ಈಗ ನಾನು ಮಾಡಿದ್ದೀನಿ. ರೆಡಿ ಮಾಡಿ ಇಟ್ಟಾದಮೇಲೆ ಮತ್ತೆ ಸೂಜಿ ಮತ್ತು ದಾರ ತಗೊಳ್ಳಿ. ನೀವು ಈ ಸೇಮ್ ಕ್ಲಾತ್ ತೊಗೊಂಡ್ರೆ ಸೇಮ್ ದಾರನೇ ಪ್ರಿಫರ್ ಮಾಡಿ, ಅದು ಕಾಣಲ್ಲ. ಅಥವಾ ಬೇರೆ ದಾರ ತೊಗೊಂಡ್ರೆ ಇದು ಕಾಣುತ್ತೆ. ನೋಡಿ ಈಗ ಎಲ್ಲ ರೆಡಿ ಆಯಿತು. ಕಾಲು ಮತ್ತು ಹಸ್ತ, ನಮಗೆ ಕೈಗಳು, ಪಾದ ಎಲ್ಲ ರೆಡಿ ಆಯಿತು. ಈಗ ಒಂದೊಂದೇ ಫಿಂಗರ್ನ ನೀವು ಅಲ್ಲಿ ಸ್ಟಿಚ್ ಮಾಡ್ತಾ ಬರ್ಬೋದು. ನೀವು ನಾರ್ಮಲ್ ಬಟ್ಟೆ ಸ್ಟಿಚ್ ಮಾಡ್ತೀರಾ ಅಲ್ವಾ, ಆ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಕೈ ಕಾಲು ಎಲ್ಲದಕ್ಕೂ ನೀವು ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ.
ಈಗ ಲೆಗ್ಗು ನಾನು ಸ್ಟಿಚ್ ಮಾಡಿ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಒಂದು ಸ್ಟಿಚ್ ಮಾಡಿದೆ, ಬಟ್ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ. ಸೊ ಇನ್ನೊಂದು ತೋರಿಸ್ತಾ ಇದ್ದೀನಿ. ಅಲ್ಲಿ ನಾವು ಲೆಗ್ ತೊಗೊಂಡಿರ್ತೀವಿ ಅಲ್ವಾ, ಅದರೊಳಗಡೆ ಪಾದ ಇರುತ್ತಲ್ಲ, ಅದನ್ನ ಒಳಗಡೆ ಹಾಕ್ಕೊಂಡು ನೀವು ಸುತ್ತ ಸೂಜಿಯಿಂದ ಸ್ಟಿಚ್ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ ನಾನೀಗ ತೋರಿಸಿದ್ನಲ್ಲ, ಆ ಥರ ಸ್ಟಿಚ್ ಮಾಡ್ಕೊಬಂದರೆ ನೋಡಿ ಪಾದ ರೆಡಿ. ನೆಕ್ಸ್ಟ್ ಈಗ ಹ್ಯಾಂಡಿಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಆ ಥರ ಇಟ್ಕೊಂಡು ಹ್ಯಾಂಡನ್ನ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಾನೀಗ ಕರೆಕ್ಟ್ ಆಯಿತಾ ಅಂತ ನೋಡ್ಕೊತಾ ಇದ್ದೀನಿ. ಸೊ ಅದು ಕರೆಕ್ಟ್ ಇದೆ. ಸೊ ಮುಂದೆ ಇರುತ್ತಲ್ಲ, ಅದನ್ನು ನಾವು ಆ ಥರ ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ನಾವು ಹಸ್ತನ ಆ ಥರ ಇಟ್ಕೊಂಡು ಜಾಯಿನ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಲೆಗ್ನ ಯಾವ ರೀತಿ ನಾನು ಫಿಂಗರ್ಸ್ನ ಸ್ಟಿಚ್ ಮಾಡಿಕೊಂಡೆ, ಅದೇ ರೀತಿ ಕೂಡ ನಾನಿಲ್ಲಿ ಹ್ಯಾಂಡ್ಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೂಜಿ ದಾರದಿಂದ. ಆವಾಗ ಪರ್ಫೆಕ್ಟಾಗಿ ನಮಗೆ ಕೈ ಹಸ್ತ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ 2 ಹಸ್ತ ಕೂಡ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಾಡ್ಕೊಂಡಿರೋ ತೋಳು ಇದೆಯಲ್ಲ, ಅದಕ್ಕೆ ಅದನ್ನು ಜಾಯಿನ್ ಮಾಡಬೇಕು. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಹೇಳ್ದಂಗೆ ಮುಂದೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು, ಹಸ್ತ ಇರುತ್ತಲ್ಲ, ಹಸ್ತದು ಹತ್ತಿ ಕಾಣಬಾರ್ದು, ಅದೇ ರೀತಿ ಎಲ್ಲ ಫೋಲ್ಡ್ ಮಾಡಿಕೊಂಡು ಹಸ್ತನ ತೋಳೊಳಗಡೆ ಹಾಕಿ ನೀವಲ್ಲಿ ಸುತ್ತ ಸೂಜಿಲಿ ಹೊಲ್ಕೊಬೇಕಾಗುತ್ತೆ. ಆವಾಗ ನಿಮಗಷ್ಟು ಕಾಣಲ್ಲ. ಇನ್ ಕೇಸ್ ಕಾಣ್ತು ಅಂತ ಹೇಳಿದ್ರು ಅದಕ್ಕೂ ಒಂದು ಐಡಿಯಾ ಇದೆ, ಮುಂದೆ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ನಾನಿಲ್ಲಿ ಎಲ್ಲ ಅದೇ ರೀತಿಯೇ ಹೊಲ್ಕೊತಾ ಇದ್ದೀನಿ. ಸೇಮ್ ಕಾಲು ಯಾವ ರೀತಿ ಹೊಲ್ಕೊಂಡೆ ಅದೇ ರೀತಿ ಇಲ್ಲಿ ನಾನು ಅದನ್ನು ಹೊಲ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊತೀನಿ. ಅದು ಸ್ವಲ್ಪ ಬೆಂಡ್ ಆಗಬೇಕು ಅಂತ ಹೇಳಿದ್ರೆ ನೀವು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಹಸ್ತ ಮತ್ತು ತೋಳು ಎರಡನ್ನೂ ಎಳೆದು ಕೂಡ ನಾವು ಸ್ಟಿಚ್ ಹಾಕಬೇಕಾಗುತ್ತೆ. ನೋಡಿ ಇವಾಗ ಕೈ ಮತ್ತು ಕಾಲು ರೆಡಿಯಾಗಿದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಸೊ ಇದಕ್ಕೆ ಇನ್ನೂ ನಾವು ಡೆಕೋರೇಷನ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಫೆವಿಕ್ಲೇ ಅವ್ರದ್ದು ಪೇಂಟ್ ತೊಗೊಂಡಿದ್ದೀನಿ. ಪೇಂಟ್ ತೊಗೊಂಡು ನಾನಿಲ್ಲಿ ಫಿಂಗರ್ಸ್ದು ಟಿಪ್ಪು ಮಾತ್ರ ಹಾಕ್ತಾಯಿದ್ದೀನಿ. ಅಂಡ್ ಮುಂದೆ ಮಾತ್ರ ಹಾಕ್ತಾ ಇರೋದು, ಹಿಂದೆ ಏನು ಹಾಕ್ತಾಯಿಲ್ಲ. ನಿಮ್ಗೆ ಹಿಂದೆನೂ ಹಾಕಬೇಕು ಅಂತ ಇದ್ದರೆ ಹಾಕ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಡಿಸೈನ್ ಬೇಕು ಹ್ಯಾಂಡ್ಸಿಗೆ ನೀವು ಯಾವ ಥರ ಮಾಡ್ಕೊಳ್ಳಿ. ನಾನು ಇಷ್ಟೇ ಸಿಂಪಲಾಗಿ ಸಾಕು ಅಂತ ಮಾಡ್ಕೊತಾ ಇದ್ದೀನಿ. ಮಧ್ಯ ಮಾತ್ರ ನಾನು ತೋರಿಸಿರೋ ಥರನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ 2 ಹ್ಯಾಂಡ್ಸು ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲೆಗ್ಗಿಗೂ ಕೂಡ ನಾವೀಗ ಅದೇ ಥರ ಪೇಂಟ್ ಮಾಡ್ಕೊಳ್ಳೋಣ. ಕುಂಕುಮನೂ ಹಚ್ಬೋದು, ಬಟ್ ಕುಂಕುಮ ಹಚ್ಚಿದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಪೇಂಟ್ ತೊಗೊಂಡಿದ್ದೀನಿ. ಪೇಂಟು ನಾವು ಅದನ್ನು ಹುಷಾರಾಗಿ ಹಚ್ಚಬೇಕು. ಸೊ ಇಲ್ಲಾಂದರೆ ಅದು ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಕಾಲ್ಗೂ ಈಗ ನಾನು ರೆಡಿ ಮಾಡಾಯಿತು. ನೀವು ನೋಡ್ಬೋದು ಮಾರ್ಕೆಟಲ್ಲಿ ಯಾವ ಥರ ಸಿಗುತ್ತೆ ಆ ಥರನೇ ಕಾಣಿಸ್ತಾ ಇದೆ. ಸೊ ಸುಮ್ಮನೆ ಏನಕ್ಕೆ ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ವೇಸ್ಟ್ ಮಾಡ್ತೀರಾ ಅಲ್ವಾ, ಅದಕ್ಕೋಸ್ಕರ ನೀವು ಮನೇಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ ಆ್ಯಂಡ್ ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮಗೆ ಏನಾದರೂ ಅದು ಪ್ಲೈನ್ ಅಂತ ಅನಿಸ್ದಾಗ ಅಲ್ಲಿ ಯಾವುದಾದ್ರೂ ಗೋಲ್ಡನ್ ಕಲರು ಅಥವಾ ಯಾವುದಾದ್ರೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಹಾಕಿರ್ತೀನಲ್ಲ ಆ ಥರ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಟ್ಕೋತೀನಿ. ಪ್ಲೀಸ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.